ತಾನೇ ನನಿತಾನ. ಆರೋಗ್ಯಪೂರ್ಣ ಪರಿಸರ ಸ್ನೇಹಿ ಕೃಷಿ ನಮ್ಮ ಮುಂದಿರುವ ಪ್ರಮುಖ ಆದ್ಯತೆ. ಇದರ ಮಹತ್ವವನ್ನು ಮನಗಂಡ ಕರ್ನಾಟಕ ಸರ್ಕಾರ ಕಳೆದ ಹಲವು ವರ್ಷಗಳಿಂದ ಸಾವಯವ ಕೃಷಿಯನ್ನು ಉತ್ತೇಜಿಸುತ್ತಾ ಬಂದಿದೆ. ಈ ನಿಟ್ಟಿನಲ್ಲಿ ಕೃಷಿಕರಲ್ಲಿ ಜಾಗೃತಿ ಮೂಡಿಸುವ ಪೂರಕ ಸೌಲಭ್ಯಗಳನ್ನು ಕಲ್ಪಿಸುವ ಉದ್ದೇಶ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಸಾವಯವ ಭಾಗ್ಯ ಯೋಜನೆಯದ್ದು. ನಮ್ಮ ರಾಜ್ಯ ತೆಗೆದುಕೊಂಡು ಹೋದರೆ ಹಿಂದಿನಿಂದಲೇ 2004 ಈಗ ಸಾವಯವ ಕೃಷಿ ಬಗ್ಗೆ ಬಹಳಷ್ಟು ಒತ್ತು ಕೊಡ್ತಾ ಬಂದಂಥ ಒಂದು ಮೊದಲ ರಾಜ್ಯ ಇದು. ಈಗಿನ ಒಂದು ಇದರಲ್ಲಿ ಈಗ ನಮ್ಮನ್ನು ನೋಡಿ ಬೇರೆ ರಾಜ್ಯಗಳು ಸಹ ಈ ಬಗ್ಗೆ ಸಾವಯವ ಕೃಷಿ ಬಗ್ಗೆ ಜಾಸ್ತಿ ಒಂದು ಒತ್ತು ಕೊಡುತ್ತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಈಗ ಸಾವಯವ ಕೃಷಿ ಎಲ್ಲರಿಗೂ ಗೊತ್ತೇ ಇದೆ, ಯಾವುದೇ ಒಂದು ಕೆಮಿಕಲ್ಸ್ ಬಳಸದೆ, ಕೆಮಿಕಲ್ ಗೊಬ್ಬರಗಳು ಬಳಸದೆ, ಕೆಮಿಕಲ್ ಪೆಸ್ಟಿಸೈಡ್ಸ್ ಬಳಸದೆ ತೊಡಗಿಕೊಳ್ಳುವಂತಹ ಒಂದು ಕೃಷಿ ಪದ್ಧತಿ. ಇದರಿಂದ ಯಾವ ರೀತಿಯ ನಮ್ಮ ಶರೀರಕ್ಕಿರ್ಬೋದು, ನಮ್ಮ ಒಟ್ಟಾರೆ ಪರಿಸ್ಥಿತಿಗೆ ಯಾವ ರೀತಿ, ಪರಿಸರಕ್ಕೆ ಯಾವ ರೀತಿಯ ಒಂದು ಪ್ರಯೋಜನ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಮಾಹಿತಿ ಇದೆ. ಅದನ್ನು ಗೊತ್ತಾಗುತ್ತೆ. ಎಷ್ಟೊಂದು ಜನ ನಮಗೆ ಕರೆಗಳು ಬರುತ್ತೆ, ಇದ್ರ ಬಗ್ಗೆ ಹೆಚ್ಚಿನ ಒಂದು ಉತ್ಸಾಹ ತೋರಿಸ್ತಾ ಇದ್ದಾರೆ. ಅದರಿಂದ ಗೊತ್ತಾಗುತ್ತೆ ನಮ್ಮ ಜನಗಳಲ್ಲಿ ಎಷ್ಟೊಂದು ಇದ್ರ ಬಗ್ಗೆ ತಿಳುವಳಿಕೆ ಇದೆ. ಇದನ್ನು ಅರಿತ ಸರ್ಕಾರ ಒಂದು ದೊಡ್ಡ ಮಹತ್ವಾಕಾಂಕ್ಷಿಯಾದ ಒಂದು ಯೋಜನೆ ಸಾವಯವ ಕೃಷಿ ಭಾಗ್ಯ ಯೋಜನೆಯನ್ನು ಸುಮಾರು ಒಂದು ಸಾಲಿನ ಹಿಂದೆ ಅಂದರೆ 2013-14 ಕೊನೆಗೆ ಒಂದು ಸಾವಯವ ಭಾಗ್ಯ ಯೋಜನೆ ಅಂತ ಒಂದು ದೊಡ್ಡ ಯೋಜನೆಯನ್ನು ಹೊರತಂದಿದೆ. ಇದೀಗ ರಾಜ್ಯದ ಎಲ್ಲ ಕಡೆ ಈ ಯೋಜನೆ ಅನುಷ್ಠಾನದಲ್ಲಿದೆ. ಪ್ರಸ್ತುತ ಅನುಷ್ಠಾನದ ವಿವಿಧ ಹಂತಗಳಲ್ಲಿರುವ ಸಾವಯವ ಭಾಗ್ಯ ಯೋಜನೆ ಹೋಬಳಿ ಮಟ್ಟದಲ್ಲಿ ಕೃಷಿಕರನ್ನು ಸಂಘಟಿಸಿ ಸಾವಯವ ಕೃಷಿ ಕೈಗೊಳ್ಳಲು ಪ್ರೋತ್ಸಾಹಿಸುತ್ತಿದೆ. ಈ ಯೋಜನೆಯ ಮುಖ್ಯ ಅಂಶಗಳು ಏನಂತಂದರೆ, ಪ್ರತಿ ಒಂದು ಹೋಬಳಿಯಲ್ಲಿ ಒಂದು 100 ಹೆಕ್ಟೇರ್ ಪ್ರದೇಶವನ್ನು ಒಂದು ಆಯ್ಕೆ ಮಾಡುವಂಥದ್ದು. ಆ ಆಯ್ಕೆ ಮಾಡಿದ ಯೋಜನಾ ಪ್ರದೇಶದಲ್ಲಿ ರೈತರನ್ನು ಒಂದು ಗುಂಪು ಸೇರಿಸುವುದು, ಆ ಗುಂಪಿನ ಒಂದು ಸೊಸೈಟಿ ಆ್ಯಕ್ಟ್ ಕಾಯ್ದೆ ಅಡಿ ನೋಂದಣಿ ಮಾಡುವಂಥದ್ದು, ಮತ್ತು ಆ ಗುಂಪಿನ ರೈತರುಗಳಿಗೆ ಯಾವ ರೀತಿ ಒಂದು ಸಾವಯವ ಕೃಷಿ ಬಗ್ಗೆ ಯಾವ ರೀತಿ ಅವರು ಕ್ರಮ ವಹಿಸಬೇಕು, ಸಾವಯವ ಕೃಷಿ ಪದ್ಧತಿಗೆ ಅವರ ಜಮೀನನ್ನು, ಅವರ ಇದನ್ನು ಪ್ರದೇಶವನ್ನು ತರಲು, ವ್ಯಾಪ್ತಿಗೆ ತರಲು ಯಾವ ರೀತಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಬೇಕು, ಆ ದಿಸೆಯಲ್ಲಿ ಒಂದು ತರಬೇತಿ ಕೊಡುವಂಥದ್ದು, ಒಳ್ಳೆಯ ಸಾವಯವ ಕೃಷಿ ತಾಕುಗಳಿಗೆ ಭೇಟಿ ನೀಡಿಸುವಂಥದ್ದು, ಈ ಥರ ಒಂದು ಮುಖ್ಯ ಕಾರ್ಯಕ್ರಮಗಳನ್ನು ಮೊದಲನೇ ವರ್ಷದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಸಾವಯವ ಕೃಷಿಗೆ ಪೂರಕವಾದ ಎರೆಹುಳು ಗೊಬ್ಬರ, ಕಾಂಪೋಸ್ಟ್, ಅಜೋಲಾ, ಬಯೋಡೈಜೆಸ್ಟರ್ ಘಟಕಗಳ ಸ್ಥಾಪನೆಗೆ ಈ ಯೋಜನೆಯ ಅಡಿಯಲ್ಲಿ ಸಹಾಯಧನ ಲಭ್ಯ. ಈಗ ಪ್ರಸ್ತುತ ನಾವು 2ನೇ ಸಾಲಿನಲ್ಲಿದ್ದೀವಿ. ಈ 2ನೇ ಸಾಲಿನಲ್ಲಿ ಮುಖ್ಯವಾಗಿ ತಮ್ಮ ಒಂದು ಯೋಜನಾ ಪ್ರದೇಶಗಳನ್ನು ಸಾವಯವ ಕೃಷಿಯತ್ತ ತರಬೇಕಾದರೆ ಯಾವುದು ಮುಖ್ಯ ಕಾರ್ಯಕ್ರಮಗಳಂದರೆ, ಸಾವಯವ ಕೃಷಿಗೆ ಪೂರಕವಾದಂತಹ ಏನು ಒಂದು ಕಾರ್ಯಕ್ರಮಗಳಿದೆ, ಈ ಒಂದು ಮಣ್ಣಿನಲ್ಲಿ ಒಂದು ಸತ್ವವನ್ನು ಹೆಚ್ಚಿಸುವಂಥದ್ದು ಇರ್ಬೋದು, ಅದಕ್ಕೆ ಯಾವ ರೀತಿಯ ಘಟಕಗಳನ್ನು ನಿರ್ವಹಿಸ್ಕೊಳ್ಬೇಕು, ಯಾವ ರೀತಿಯ ಒಂದು ಪರಿಕರಗಳನ್ನ ಹಾಕ್ಕೋಬೇಕು, ಆ ಥರ ಬಗ್ಗೆ ಜಾಸ್ತಿ ತರಬೇತಿಗಳನ್ನ ನೀಡ್ತಾ ಇದ್ದೀವಿ. ಅದೇ ರೀತಿ ಈ ಘಟಕಗಳ ಸ್ಥಾಪನೆಗೆ ಸಹಾಯಧನ ಸಹ ಕೊಡ್ತಾ ಇದ್ದೀವಿ. ಘಟಕಗಳು ಅಂತಂದರೆ ಈಗ ಮುಖ್ಯವಾಗಿ ವರ್ಮಿ ಕಾಂಪೋಸ್ಟ್ ಘಟಕಗಳಿರ್ಬೋದು, ಕಾಂಪೋಸ್ಟ್ ಘಟಕಗಳಿರ್ಬೋದು, ಅಜೋಲಾ ಘಟಕ ಇರ್ಬೋದು, ಬಯೋಡೈಜೆಸ್ಟರ್ ಘಟಕ ಇರ್ಬೋದು, ಈ ಥರ ಹಲವಾರು ಘಟಕಗಳಿಗೆ ಸಹಾಯಧನ ನೀಡಿ ರೈತರು ಅವರ ಕ್ಷೇತ್ರದಲ್ಲಿಯೇ ಒಂದು ಇದು ಗೊಬ್ಬರಗಳನ್ನು ಉತ್ಪಾದನೆ ಮಾಡುವಂಥದ್ದಾಗಬೇಕು. ಯಾವುದೇ ಕಾರಣಕ್ಕೂ ಹೊರಗಿನ ಒಂದು ಪರಿಕರಕ್ಕೆ ಅವಲಂಬಿತರಾಗಿರಬಾರದು ಅನ್ನೋದೇ ಒಂದು ಮುಖ್ಯ ಉದ್ದೇಶ ಆಗಿದೆ. ಈಗ ಯೋಜನಾ ಪ್ರದೇಶದ ಏನು ಗುಂಪು ರಚನೆ ಆಗಿದೆ, ಅದರಲ್ಲೇ ಒಂದು 3-4 ಜನರದ ಒಂದು ಸೈಟ್ ಕಮಿಟಿ ಅಂತ ಹೇಳ್ತೀವಿ, ಆ ಕಮಿಟಿಯನ್ನು ರಚನೆ ಮಾಡುವಂಥದ್ದು. ಆ ಕಮಿಟಿಯು ಆ ಯೋಜನಾ ಪ್ರದೇಶಕ್ಕೆ ಯಾವ ಘಟಕಗಳು ಯಾರ್ಯಾರು ತೆಗೆದುಕೊಳ್ಳೋಕ್ಕೆ ಇಷ್ಟಪಡ್ತಾರೆ ಅದ್ರ ಬಗ್ಗೆ ಒಂದು ಕ್ರಿಯೆ ಯೋಜನೆ ಮಾಡುವಂಥದ್ದು. ಈ ಕ್ರಿಯೆ ಯೋಜನೆಗೆ ಒಂದು ಜಿಲ್ಲಾ ಮಟ್ಟದ ಒಂದು ಸಮಿತಿಯನ್ನು ಸಹ ಮಾಡಲಾಗಿದೆ. ಜಂಟಿ ಕೃಷಿ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ಒಂದು ಜಿಲ್ಲಾ ಮಟ್ಟದ ಸಮಿತಿ ಮಾಡಿದೆ. ಈ ಸಮಿತಿಯು ಅನುಮೋದನೆ ಕೊಡುವಂಥದ್ದು. ಆ ಕ್ರಿಯೆ ಯೋಜನೆಯಲ್ಲಿ ಯಾವ ರೀತಿ ಮಾಡ್ತಾರೆ, ನಾವು ಇಲ್ಲಿಂದ ಒಂದು ಮಾರ್ಗಸೂಚಿಗಳ ಬಗ್ಗೆ ಒಂದು ಸುತ್ತೋಲೆ ನೀಡಿರ್ತೀವಿ. ಅದರಲ್ಲಿ ಸುಮಾರು ಒಂದು 25 ಕಾರ್ಯಕ್ರಮ ಘಟಕಗಳಿರುತ್ತೆ. ಆ ಯೋಜನಾ ಪ್ರದೇಶಕ್ಕೆ ಯಾವುದು ಅನುಕೂಲವಾಗುತ್ತೋ ಇದು 50-50% ಅಂತ ಹೇಳ್ತೀವಿ ನಾವು. ಅಂದರೆ 50% ಸಹಾಯಧನದಲ್ಲಿ ರೈತರು ಪಾಲ್ಗೊಳ್ಳೋಕ್ಕೆ ಜಾಸ್ತಿ ಮುಖ್ಯವಾಗಿರುತ್ತೆ. ಇದರಲ್ಲಿ
ಸೊ ಸರ್ಕಾರದಿಂದ 50% ಸಹಾಯಧನ ನೀಡುವಂತಹದ್ದು, ಮುಖ್ಯವಾಗಿ ಘಟಕಗಳಿಗೆ ನೀಡುವಂಥದ್ದು, ಸಾವಯವ ಗೊಬ್ಬರಿಗೆ ಪೂರಕವಾದ ಒಂದು ಘಟಕಗಳ ಅನುಷ್ಠಾನಕ್ಕೆ ಕೊಡುವಂಥದ್ದು. ಇದು ಮುಖ್ಯವಾಗಿ ಈ ಥರ ಕಾರ್ಯಕ್ರಮಗಳೊಂದು ಈ 2ನೇ ಸಾಲಿನಲ್ಲಿ ಹಮ್ಮಿಕೊಳ್ತಾ ಇದ್ದೀವಿ. ಸಾವಯವ ಕೃಷಿ ಹೆಚ್ಚು ಯಶಸ್ವಿಯಾಗಬೇಕಾದಲ್ಲಿ ಸೂಕ್ತ ದೃಢೀಕರಣ ಪ್ರಕ್ರಿಯೆ ಅತ್ಯವಶ್ಯಕ. ಈ ನಿಟ್ಟಿನಲ್ಲಿ ಯೋಜನೆಯಲ್ಲಿ ದೃಢೀಕರಣಕ್ಕೂ ಒತ್ತು ನೀಡಲಾಗಿದ್ದು, ಈ ಕುರಿತಾಗಿ ಕೃಷಿಕರಿಗೆ ತರಬೇತಿ ಹಾಗೂ ಮಾರ್ಗದರ್ಶನ ನೀಡಲಾಗುತ್ತಿದೆ. ಇನ್ನೊಂದು ಮುಖ್ಯ ಅಂಶ ಏನು ಅಂತಂದರೆ ದೃಢೀಕರಣ ಅಂತೀವಿ. ಒಂದು ಶರೀರ, ನಮ್ಮ ಒಂದು ಪರ್ಸನಲ್ ದೃಷ್ಟಿಯಿಂದ, ಪರಿಸರದ ದೃಷ್ಟಿಯಿಂದ ಸಾವಯವ ಪದ್ಧತಿಗೆ ಬರುವಂಥದ್ದು. ಬಟ್ ಮುಂದಿನ ದಿನಗಳಲ್ಲಿ ಅವರು ಮಾರುಕಟ್ಟೆ ಮಾಡಬೇಕನ್ನುವ ಒಂದು ಸಂದರ್ಭ ಬಂದಾಗ, ಸಾವಯವ ಉತ್ಪನ್ನಗಳ ಮಾರುಕಟ್ಟೆಗೆ ಬಂದಾಗ ಸಾವಯವ ಪರಿಕರ ಅದು ಹೌದು ಅಲ್ವೋ ಅನ್ನೋಂಥದ್ದಕ್ಕೆ ಒಂದು ದೃಢೀಕರಣ ಬೇಕಾಗುತ್ತೆ. ಸೊ ಇದರಿಂದ ಈಗ ನಾವು ಈ ಸಾವಯವ ಭಾಗ್ಯ ಯೋಜನೆಯಲ್ಲಿ ಪ್ರಮುಖವಾಗಿ ಒಂದು ದೃಢೀಕರಣ ವ್ಯವಸ್ಥೆಗೆ ತುಂಬ ಒಂದು ಒತ್ತು ನೀಡ್ತಾ ಇದ್ದೀವಿ. ಈಗಾಗಲೇ ಸರ್ಕಾರದ ವತಿಯಿಂದಲೇ ಒಂದು ಅನುಷ್ಠಾನ ಆಗಿರುವಂತಹ ಒಂದು ಕರ್ನಾಟಕ ಸ್ಟೇಟ್ ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಏಜೆನ್ಸಿ ಅಂತ ಒಂದು ಸ್ಥಾಪನೆ ಆಗಿದೆ. ಸೊ ಈ ಸಾವಯವ ಭಾಗ್ಯ ಯೋಜನೆಯಡಿ ಬರುವಂತಹ ಎಲ್ಲ ಯೋಜನಾ ಪ್ರದೇಶಗಳನ್ನು ಸುಮಾರು 63,000 ಹೆಕ್ಟೇರ್ಗಳಷ್ಟು ಬರುತ್ತೆ. ಈ ಎಲ್ಲ ಯೋಜನಾ ಪ್ರದೇಶಗಳನ್ನು ಪ್ರತಿಯೊಬ್ಬಳಲ್ಲಿ 100 ಹೆಕ್ಟೇರ್ ಪ್ರದೇಶದಂತೆ ಈ KSOCA ಮುಖಾಂತರ ನೋಂದಣಿ ಮಾಡಿಸ್ತಾ ಇದ್ದೀವಿ. ಸೊ ನೋಂದಣಿ ಆದ ನಂತರ ಈ KSOCA ಸಂಸ್ಥೆಯ ಅಧಿಕಾರಿಗಳು ಸದರಿ ಯೋಜನಾ ಪ್ರದೇಶಗಳಿಗೆ ಭೇಟಿ ನೀಡುವಂಥದ್ದು. ಸೊ ಭೇಟಿ ನೀಡಿದ ಸಮಯದಲ್ಲಿ ರೈತರಿಗೆ ತರಬೇತಿ ಕೊಡುವಂಥದ್ದು. ಸೊ ಯಾವ ರೀತಿ ಕರೆಕ್ಟಾಗಿ ಸಾವಯವ ಕೃಷಿ ಪಾಲನೆ ಮಾಡಬೇಕು ಅಂದರೆ ಯಾವ ರೀತಿ ಅವ್ರು ಕ್ರಮ ಕೈಗೊಳ್ಳಬೇಕು ಅದ್ರ ಬಗ್ಗೆ ಒಂದು ತಿಳುವಳಿಕೆ ಕೊಡುವಂಥದ್ದು. ಅದ್ರ ಜೊತೆಗೇ ಯಾವ ರೀತಿ ಒಂದು ಸಾವಯವ ಕೃಷಿಕರು ದಾಖಲೆಗಳನ್ನು ಮೇಂಟೈನ್ ಮಾಡಬೇಕು, ಯಾವ ರೀತಿ ಯಾವ ಕ್ರಾಪ್ ಬೆಳೆದಿದ್ದಾರೆ, ಅದಕ್ಕೆ ಎಷ್ಟು ಸಾವಯವ ಗೊಬ್ಬರ ಹಾಕಿದ್ದಾರೆ, ಯಾವ ರೀತಿಯ ಪ್ರೊಡ್ಯೂಸ್ ಬೆಳೆದಿದ್ದಾರೆ, ಎಷ್ಟು ಪ್ರೊಡ್ಯೂಸ್ ಮಾರ್ಕೆಟಿಗೆ ಬರುತ್ತೆ. ಸೊ ಈ ಎಲ್ಲ ಒಂದು ಡೀಟೇಲ್ಸ್ ಹೊಂದಿರುವಂಥ ಒಂದು ದಾಖಲಾತಿಗಳನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು, ಈ ಎಲ್ಲ ಅದ್ರ ಬಗ್ಗೆ ಅವರು ಮಾಹಿತಿ ನೀಡ್ತಾರೆ. ಸೊ ತದನಂತರ ಅವರಿಗೆ ಒಂದು ಸೀಸನ್ ಆದ ನಂತರ ಅವರ ದಾಖಲಾತಿಗಳೆಲ್ಲ ರೆಡಿ ಆದ ನಂತರ ಅವ್ರ ಫುಲ್ ಸಾವಯವ ಕೃಷಿಯಲ್ಲೇ ಅಂದರೆ ಯಾವುದೇ ಒಂದು ಎಕ್ಸ್ಟರ್ನಲ್ ಇನ್ಪುಟ್ಸ್ ಅಂತೀವಿ, ಕೆಮಿಕಲ್ ಕನ್ವೆನ್ಷನಲ್ ಮೆಥಡ್ಸ್ ಆ ಥರ ಯೂಸ್ ಮಾಡದೇ ನಮ್ಮದು ಏನು ಮಾರ್ಗಸೂಚಿ ಪ್ರಕಾರ ಅವರು ಸಾವಯವ ಕೃಷಿ ಪದ್ಧತಿಯನ್ನು ಅನುಸರಿಸಿ ಬಂದ ನಂತರ ಅವರಿಗೆ ಸರ್ಟಿಫಿಕೇಟನ್ನು ನೀಡ್ತಾರೆ. ಸೊ ಇದ್ರ ಬೇಸಿಸ್ ಮೇಲೆ ಅವರು ಮುಂದೆ ಮಾರಾಟ ಮಾಡುವಾಗ ಸರ್ಟಿಫೈಡ್ ಕ್ರಾಪ್ಸ್ ಆರ್ಗ್ಯಾನಿಕ್ ಪ್ರೊಡ್ಯೂಸ್ ಈ ಹೆಸರಿನಲ್ಲಿ ಮಾರಾಟ ಮಾಡಬಹುದಾಗಿದೆ. ಸೊ ಇದು ಒಂದು ಮುಖ್ಯವಾದ ಕಾರ್ಯಕ್ರಮ. ಸಾವಯವ ಭಾಗ್ಯ ಯೋಜನೆಯ ಅಡಿಯಲ್ಲಿ ಸಾವಯವ ದೃಢೀಕರಣವನ್ನು ಸರಳೀಕರಿಸುವ, ವೆಚ್ಚ ತಗ್ಗಿಸುವ ಉದ್ದೇಶದಿಂದ ಕೃಷಿಕರ ಸಂಘಟನೆಗಳನ್ನು ಪ್ರೋತ್ಸಾಹಿಸಲಾಗುತ್ತಿದೆ. ಸಾವಯವ ಭಾಗ್ಯ ಯೋಜನೆಯ ವ್ಯಾಪ್ತಿಯಲ್ಲಿ ಬರುವ ಕೃಷಿಕರಲ್ಲದೆ ನೆರೆಹೊರೆಯ ಕೃಷಿಕರು ಯೋಜನೆಯ ಸದುಪಯೋಗ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. ಇದಕ್ಕೆ ಬರೀ ಸಾವಯವ ಭಾಗ್ಯ ಯೋಜನೆ 100 ಹೆಕ್ಟೇರ್ ಪ್ರದೇಶದ ರೈತರುಗಳು ಅಲ್ಲದೇನೆ ಸುತ್ತಮುತ್ತಲಿನ ಯಾವುದಾದ್ರೂ ರೈತರಿಗೆ ಆಸಕ್ತಿ ಇದ್ದರೆ ಅವರೂ ಸಹ ಈ ಸಾವಯವ ಭಾಗ್ಯ ಗುಂಪಿನ ನೊಂದಿಗೆ ಸೇರಿಕೊಂಡು ಮಾರಾಟ ಮಾಡಬಹುದಾಗಿದೆ. ಅದಲ್ಲದೇ ತರಬೇತಿಯಲ್ಲಿಯೂ ಸಹ ಪಾಲ್ಗೊಳ್ಬಹುದಾಗಿದೆ. ಇದೊಂದು ಅವಕಾಶ ಪ್ರತಿಯೊಂದು ರೈತರಿಗೂ ಮಾಡಿದ್ದೀವಿ. ಎಲ್ಲರಿಗೂ ಸುತ್ತಮುತ್ತಲಿನ ಅಕ್ಕಪಕ್ಕದ ರೈತರು ಎಲ್ಲ ಸೇರಿಕೊಂಡು ಮಾಡುವಂಥದ್ದು. ಇದು ಮೇನ್ ಉದ್ದೇಶ ಏನು ಅಂತಂದರೆ ಈ ದೃಢೀಕರಣ ಸ್ವಲ್ಪ ರೈತರಿಗೆ ತುಂಬ ಒಂದು ಕಾಸ್ಟ್ಲಿ ಅಂತೀವಿ, ಜಾಸ್ತಿ ದುಬಾರಿ ಆಗುತ್ತೆ. ಇಂಡಿವಿಜುವಲ್ ಆಗಿ ಒಂದು ರೈತರು ದೃಢೀಕರಣಕ್ಕೆ ಹೋಗಬೇಕು ಅಂತಂದರೆ ಅದು ಸ್ವಲ್ಪ ಅವನಿಗೆ ದುಬಾರಿ ಆಗುತ್ತೆ. ಅದೇ ಗುಂಪು ಪ್ರಮಾಣೀಕರಣಕ್ಕೆ ಗುಂಪಿನ ಜೊತೆಗೆ ಸೇರಿಕೊಂಡು ಗುಂಪು ಪ್ರಮಾಣೀಕರಣ ದೃಢೀಕರಣ ವ್ಯವಸ್ಥೆಗೆ ಹೋದರೆ ಇದು ಸ್ವಲ್ಪ ಕಾಸ್ಟ್ ಡಿವೈಡ್ ಆಗುತ್ತೆ. ಆ ರೀತಿಯಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ ವೆಚ್ಚ ಅನ್ನೋದ್ರಿಂದ ಈ ಥರ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಯಾರು ಬೇಕಾದರೂ ಆಸಕ್ತಿ ಇರುವ ಅಕ್ಕಪಕ್ಕದ ರೈತರು ಇದೊಂದು ಗುಂಪಿನ ಜೊತೆಗೆ ತರಬೇತಿ ಕಾರ್ಯಕ್ರಮಕ್ಕೆ ಭಾಗವಹಿಸ್ಬೋದು. ಅದೇ ರೀತಿ ಅಕ್ಕಪಕ್ಕದಲ್ಲಿ ಸಾವಯವ ಕೃಷಿಕರಿದ್ದರೆ ಅವ್ರಿಗೂ ಸಹ ಒಂದು ದೃಢೀಕರಣ ಮಾಡಿಸ್ಕೋಬೇಕು ಅನ್ನೋಂಥದ್ದಿದ್ದರೆ ಇದೇ ಸಾವಯವ ಭಾಗ್ಯ ಗುಂಪಿನ ಜೊತೆಗೆ ಅವರು ಒಂದು ನೋಂದಣಿ ಮಾಡಿಕೊಂಡು ಗುಂಪಿನೊಂದಿಗೆ ಅವರ ಏನು ಉತ್ಪನ್ನಗಳು ಅದನ್ನು ಮಾರುಕಟ್ಟೆ ಮಾಡುವಂತಹ ಒಂದು ವ್ಯವಸ್ಥೆ ಮಾಡ್ಕೊಳ್ಬಹುದಾಗಿದೆ. ಅದೇ ರೀತಿ ಬೇರೆ ಸಾವಯವ ಕೃಷಿಕರಿರ್ಬೋದು, ಆಸಕ್ತಿ ಇರುವ ರೈತರಿಗೆ ಸಾವಯವ ಕೃಷಿಗೆ ಪೂರಕವಾದ ಘಟಕಗಳು ನಾವೇನು ಸಾವಯವ ಭಾಗ್ಯ ಯೋಜನೆ ಅಡಿ ಕೊಡ್ತೀವಿ ಅದು ಬೇಕು ಅಂತ ಇದ್ದಲ್ಲಿ ಈಗ ಸಪ್ರೇಟಾಗಿ ಇನ್ನೊಂದು ಯೋಜನೆ ಇದೆ, ಅದು ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಅವರಿಗೆ ಬರುವಂತಹ ಸ್ಕೀಮ್. ಅದರಲ್ಲಿ ಇದೇ ಒಂದು ಘಟಕಗಳು ಕಾರ್ಯಕ್ರಮಗಳನ್ನ 90% ಸಬ್ಸಿಡಿ ದರದಲ್ಲಿ ಅವರಿಗೆ ನೀಡುವಂತಹ ಒಂದು ಕಾರ್ಯಕ್ರಮ ಇದೆ. ಅದು ಸಾವಯವ ಭಾಗ್ಯ ಯೋಜನೆ ಅಡಿಯಲ್ಲಿನ ಸಾವಯವ ಕೃಷಿಕರಿರ್ಬೋದು ಅಥವಾ ಹೊರಗಿನ
ಆ ಕೆಟಗರಿಲಿ ಬರುವಂತಹ ರೈತರು ಇರ್ಬೋದು. ಅವರಿಗೆ ಒಂದು 90% ಸಹಾಯಧನದಲ್ಲಿ ನೀಡುವಂತಹ ಒಂದು ಕಾರ್ಯಕ್ರಮ ಇದೆ. ಅದಲ್ಲದೆ ಜನರಲ್ 100 ಹೆಕ್ಟೇರ್ ಪ್ರದೇಶದ ಹೊರಗಿನ ರೈತರಿಗೆ ಅವ್ರಿಗೆ ಇನ್ನೊಂದು ಸಾವಯವ ಗೊಬ್ಬರ ಯೋಜನೆ ಅಂತ ಇದೆ. ಅದರಲ್ಲಿ ಇದೇ ವರ್ಮಿ ಕಂಪೋಸ್ಟ್ ಇರ್ಬೋದು, ಕಂಪೋಸ್ಟ್ ಇರ್ಬೋದು, ಇದನ್ನು ಒಂದು 50% ರಿಯಾಯಿತಿ ದರದಲ್ಲಿ ಕೊಡುವಂಥದ್ದು ಇದೆ. ಸೊ ಹಾಗಾಗಿ ಎಲ್ಲ ರೈತರಿಗೆ ಸಾವಯವ ಕೃಷಿಲಿ ಆಸಕ್ತಿ ಇರುವಂತಹ ಎಲ್ಲ ರೈತರಿಗೆ ಯಾವುದೇ ಒಂದು ಥರದಲ್ಲಿ ಒಂದು ಇಲಾಖೆಯಿಂದ ಪ್ರೋತ್ಸಾಹಧನ ಕೊಡುವಂಥದ್ದು ಒಂದು ಯೋಜನೆಗಳು ಹಲವಾರು ಇದೆ. ಪರಿಸರ ಸಂರಕ್ಷಣೆ, ಕೃಷಿಕರಿಗೆ ಉತ್ತಮ ಆದಾಯ, ಗ್ರಾಹಕರಿಗೆ ಆರೋಗ್ಯಪೂರ್ಣ ಆಹಾರ ಪೂರೈಸುವ ಸಾವಯವ ಕೃಷಿಯನ್ನು ಉತ್ತೇಜಿಸುತ್ತಿರುವ ಭರವಸೆಯ ಸಾವಯವ ಕೃಷಿ ಭಾಗ್ಯ ಯೋಜನೆ ಒಟ್ಟಾರೆ ಸಾವಯವ ಕೃಷಿಯನ್ನು ಇನ್ನಷ್ಟು ಜನಪ್ರಿಯಗೊಳಿಸುವಲ್ಲಿ ಯಶಸ್ವಿಯಾಗಿದೆ. ಹಲವಾರು ಸಾವಯವ ಕೃಷಿ ಕಾರ್ಯಕ್ರಮಗಳನ್ನು ಈವರೆಗೆ ನಾವು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಬಟ್ ಮುಖ್ಯವಾಗಿ ನಾವೇನು ಬಂದಿರುವ ಸಮಸ್ಯೆಗಳು ಅಂದರೆ ಮಾರುಕಟ್ಟೆ. ಸಾವಯವ ಕೃಷಿ ಮಾಡ್ತಾ ಇದ್ದಾರೆ, ಈಗ ಎಲ್ಲರಿಗೂ ಗೊತ್ತಿದೆ, ಹಲವಾರು ಜನ ಮಾಡಿದ್ದಾರೆ. ಬಟ್ ಮಾರುಕಟ್ಟೆ ಬಗ್ಗೆ ಎಲ್ಲ ಕಡೆಯಿಂದ ಸಮಸ್ಯೆಗಳು ಬರ್ತಾ ಇದೆ. ಒಂದು ಕರೆಕ್ಟ್ ಲಿಂಕೇಜ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಒಂದು ಕಡೆ ನೋಡಿದರೆ ಹಲವಾರು ಸಾವಯವ ಮಾರುಕಟ್ಟೆ ಔಟ್ಲೆಟ್ಗಳು ಪ್ರಾರಂಭವಾಗಿದೆ. 100ಕ್ಕೂ ಹೆಚ್ಚು, ಬೆಂಗಳೂರು ಒಂದರಲ್ಲೇ 90ಕ್ಕಿಂತ ಹೆಚ್ಚು ಮಾರ್ಕೆಟ್ ಔಟ್ಲೆಟ್ಗಳು ಬಂದಿದೆ. ಮಾರ್ಕೆಟ್ ಎಕ್ಸ್ಕ್ಲೂಸಿವ್ ಹೋಟೆಲ್ಗಳು ಬಂದಿದೆ, ಇವೆಲ್ಲ ಇದೆ. ಇನ್ನೊಂದು ಕಡೆ ನೋಡಿದರೆ 53,000ಕ್ಕೂ ಜಾಸ್ತಿ ಸಾವಯವ ಕೃಷಿಕರು ಇವತ್ತು ನಮ್ಮ ರಾಜ್ಯದಲ್ಲಿ ಇದ್ದಾರೆ, ಸರ್ಟಿಫೈಡ್ ಕೃಷಿಕರೇ ಇದ್ದಾರೆ. ಆದರೂ ಎಲ್ಲೋ ಒಂದು ಕಡೆ ಈ ಡಿಮಾಂಡ್ ಆ್ಯಂಡ್ ಸಪ್ಲೈ ಏನು ಹೇಳ್ತೀವಿ, ಲಿಂಕೇಜ್ ಅಂತ ಏನು ಹೇಳ್ತೀವಿ, ಅದು ಸರಿಯಾಗಿ ಆಗ್ತಾ ಇಲ್ಲ. ಇದ್ರ ಬಗ್ಗೆನೂ ನಮ್ಮ ಇಲಾಖೆ ಜಾಸ್ತಿ ಒತ್ತು ಕೊಟ್ಟು ನೀಡಿ ಹಲವಾರು ಇಂಟ್ರಾಕ್ಷನ್ ಪ್ರೋಗ್ರಾಮ್ಸನ್ನು ಮಾಡಿದ್ದೀವಿ. ಇತ್ತೀಚೆಗಷ್ಟೇ ಈಗ ಜನವರಿಯಲ್ಲಿ ಒಂದು ಕಾರ್ಯಾಗಾರ ಮಾಡಿದ್ದೀವಿ. ಸ್ವಲ್ಪ ಹಿಂದೆ ನಾವು ವಿಡಿಯೋ ಕಾನ್ಫರೆನ್ಸಸ್ ಮೂಲಕ ಈ ಮಾರುಕಟ್ಟೆದಾರರ ಮತ್ತು ಪ್ರೊಡ್ಯೂಸರ್ಸ್ ಏನು ಉತ್ಪಾದಕರ ಮಾರುಕಟ್ಟೆದಾರರ ಸಮಾವೇಶ ಅದು ಮಾಡ್ತಾ ಇದ್ದೀವಿ. ಆದ್ರೂ ಎಲ್ಲೋ ಒಂದು ಕಡೆ ಅಷ್ಟು ನೀಟಾಗಿ ಅದು ಆಗ್ತಾ ಇಲ್ಲ ಅನ್ನೋದೊಂದು ಬಂದಿದೆ. ಮಾರಾಟ ಮಾಡೋ ಟೈಮಲ್ಲಿ ಮಾರ್ಕೆಟ್ ಸಿಗಲ್ಲ ಅಂತ ಬರ್ತಾ ಇದೆ. ಸೊ ಇದನ್ನು ಗಮನದಲ್ಲಿ ಇಟ್ಕೊಂಡು ಇತ್ತೀಚೆಗಷ್ಟೇ ಯಾವ ರೀತಿ ಒಂದು ವ್ಯವಸ್ಥಿತವಾದ ಮಾರುಕಟ್ಟೆ ಮಾಡಬೇಕು ಅನ್ನೋ ಒಂದು ಸಭೆಯಲ್ಲಿ ಒಂದು ಒಕ್ಕೂಟ ಥರ ರಚನೆ ಆಗಬೇಕು. ಇದರ ಮುಖಾಂತರ ಮಾರುಕಟ್ಟೆಗೆ ಒಂದು ಹೆಚ್ಚಿನ ಒಂದು ವ್ಯವಸ್ಥಿತವಾದ ಒಂದು ಮಾರುಕಟ್ಟೆ ಕಲ್ಪಿಸಕ್ಕೆ ಒಂದು ಸಾಧ್ಯವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಈಗ ನಾವು ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಈಗ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಲಾಗಿದೆ. ಇನ್ನು ಇದು ಕಾರ್ಯಾರಂಭ ಸದ್ಯದಲ್ಲೇ ಪ್ರಾರಂಭ ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇದೆಲ್ಲ ಒಂದು ಸಹಭಾಗ್ಯ ಯೋಜನೆ ಇರ್ಬೋದು ಅಥವಾ ಸಹಾಯ ಕೃಷಿ ಅಡಿ ಏನೇನು ಕಾರ್ಯಕ್ರಮಗಳಿರ್ಬೋದು, ಇದಕ್ಕೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಇದ್ದಲ್ಲಿ ನಿಮ್ಮ ಅಕ್ಕಪಕ್ಕದ ಏನು ತಾಲೂಕಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಇರ್ಬೋದು, ಅಥವಾ ನಿಮ್ಮ ಹೋಬಳಿಯಲ್ಲಿ RSK ರೈತ ಸಂಪರ್ಕ ಕೇಂದ್ರದ ಒಂದು ಕಚೇರಿ ಇರ್ಬೋದು, ಅಥವಾ ಜಿಲ್ಲಾ ಮಟ್ಟದಲ್ಲಿ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ, ಅಥವಾ ಅದೇ ಕಚೇರಿಯಲ್ಲಿ ಒಬ್ಬರನ್ನ ಎಕ್ಸ್ಕ್ಲೂಸಿವ್ ಆಗಿ ಇದಕ್ಕೆ ನೇಮಕ ಮಾಡಿದ್ದೀವಿ. ಅವ್ರನ್ನ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಕೋಆರ್ಡಿನೇಟರ್ ಅಂತ ಕರಿತೀವಿ, ಸಮನ್ವಯ ಅಧಿಕಾರಿ ಅಂತ ಹೇಳ್ತೀವಿ. ಅವ್ರನ್ನ ನೀವು ಸಂಪರ್ಕಿಸಬಹುದಾಗಿದೆ. ಅದಲ್ಲದೆ ಪ್ರತಿ ತಾಲೂಕಿಗೆ ಒಬ್ಬೊಬ್ಬರು ಈಗ ಸಹಭಾಗ್ಯ ಯೋಜನೆ ಒಂದು NGO, ಒಂದು ಸರ್ಕಾರೇತರ ಸಂಸ್ಥೆಯ ಸಹಯೋಗದಿಂದ ನಾವು ಇದನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಪ್ರತಿಯೊಂದು ತಾಲೂಕಲ್ಲಿ ಒಂದು NGO ಇದೊಂದು ಕಾರ್ಯಕ್ರಮ ಇಲಾಖೆ ಜೊತೆಗೆ ಒಂದು ಸಮನ್ವಯದೊಂದಿಗೆ ಅನುಷ್ಠಾನ ಮಾಡ್ತಾ ಇದ್ದಾರೆ. ಅಂತಹ NGOಗಳನ್ನ ಸಹ ತಾವು ಸಂಪರ್ಕಿಸಬಹುದಾಗಿದೆ. ಜೂನ್ ತಿಂಗಳ 23ರಂದು ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯ ತೀರ್ಮಾನದಂತೆ ರೇಷ್ಮೆ ಬೆಳೆಗಾರರ ಹಾಗೂ ನೂಲು ಬಿಚ್ಚಾಣಿಕೆದಾರರ ಬೇಡಿಕೆಗಳ ಬಗ್ಗೆ ಪರಾಮರ್ಶಿಸಿ ರೇಷ್ಮೆ ಗೂಡು, ಕಚ್ಚಾ ರೇಷ್ಮೆ ಉತ್ಪಾದನೆ, ಮಾರಾಟ ವ್ಯವಸ್ಥೆ ಹಾಗೂ ಧಾರಣೆ ಒಳಗೊಂಡಂತೆ ಅಧ್ಯಯನ ಕೈಗೊಳ್ಳಲು ಉನ್ನತ ತಾಂತ್ರಿಕ ಸಮಿತಿಯನ್ನು ರಚಿಸಲಾಗಿದೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾದ ಡಾಕ್ಟರ್ H. ಬಸವರಾಜು ಅವರ ಅಧ್ಯಕ್ಷತೆಯಲ್ಲಿ ಈ ತಾಂತ್ರಿಕ ಸಮಿತಿಯನ್ನು ರಚಿಸಲಾಗಿದೆ. ಈ ಸಮಿತಿಯ ಮೊದಲ ಸಭೆ ಇಂದು ಬೆಳಗ್ಗೆ ನಡೆಯಿತು. ಸಾಮಾನ್ಯವಾಗಿ ನಮ್ಮ ಗೂಡಿನ ದರ ಅಂದಾಜು ಗುಣಮಟ್ಟ ಆಧರಿಸಿಕೊಂಡು 300 ಆಸ್ಪಾಸ್ನಲ್ಲಿ ರೈತರಿಗೆ ಪ್ರತಿ ಕೆಜಿಗೆ ಗೂಡಿನ ದರ ದೊರೀತಾ ಇತ್ತು.
ಕಳೆದ ಮೇ ಒಂದು ತಿಂಗಳಿನಿಂದ ಆರಂಭದಿಂದ ಈ ಗೂಡಿನ ದರಗಳಲ್ಲಿ ಪ್ರತಿ ಕೆ ಜಿಗೆ ಸುಮಾರು 60ರಿಂದ 70 ರೂಪಾಯಿನಷ್ಟು ಒಂದು ಕುಸಿತ ಕಂಡು ಬಂದಿದೆ. ಅದೇ ರೀತಿ ಕಚ್ಚಾ ರೇಷ್ಮೆ ಕಳೆದ ಒಂದು 3 ವರ್ಷಗಳ ಅವಧಿಯಲ್ಲಿ ಏನು 3000 ಆಸ್ಪಾಸಿನಲ್ಲಿ ಮಾರಾಟ ಆಗ್ತಾಯಿತ್ತು, ಆ ಕಚ್ಚಾ ರೇಷ್ಮೆ ಪ್ರಸ್ತುತ 2300, 2400 ಈ ರೀತಿ ರೇಷ್ಮೆ ನೂಲಿನಲ್ಲೂ ಸಹ ಒಂದು 600ರಿಂದ 700 ರೂಪಾಯಿ ದರಗಳಲ್ಲಿ ಒಂದು ಕುಸಿತ ಕಂಡು ಬಂದಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ವಿಶೇಷವಾಗಿ ದಕ್ಷಿಣ ಭಾಗದ ಪ್ರಮುಖ ರೇಷ್ಮೆ ಜಿಲ್ಲೆಗಳ ರೈತರು ಮತ್ತು ನೂಲು ಬಿಚ್ಚಾಣಿಕೆದಾರರು ಈ ಒಂದು ದರಗಳ ಕುಸಿತದ ಹಿನ್ನೆಲೆಯಲ್ಲಿ ತೀವ್ರ ಒಂದು ಆತಂಕಕ್ಕೆ ಒಳಗಾಗಿದ್ದರು. ಈ ಒಂದು ಹಿನ್ನೆಲೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವರು 23ನೇ ತಾರೀಕು ಈ ಬಗ್ಗೆ ಒಂದು ರೈತರು ಮತ್ತು ರೀಲರ್ಗಳ ಒಂದು ಸಭೆಯನ್ನು ನಮ್ಮ ವಿಕಾಸ್ ಸೌಧದಲ್ಲಿ ಆಯೋಜನೆ ಮಾಡಿ ಅವರಿಂದ ಎಲ್ಲ ವಿಷಯಗಳನ್ನ ತಿಳ್ಕೊಂಡು ಈ ರೇಷ್ಮೆ ಒಂದು ವಿಚಾರವಾಗಿ ಅದು ಮಾರುಕಟ್ಟೆ ವ್ಯವಸ್ಥೆ ಇರ್ಬೋದು, ಧಾರಣೆ ಇರ್ಬೋದು, ಮತ್ತು ರೇಷ್ಮೆ ಉದ್ಯಮದಲ್ಲಿ ಮೂಲಭೂತವಾಗಿ ರೈತರಿಗೆ, ರೀಲರ್ಗಳಿಗೆ ಇರತಕ್ಕಂಥ ತೊಂದರೆಗಳನ್ನ ನಿವಾರಣೆ ಮಾಡಲಿಕ್ಕೆ ಒಂದು ಉನ್ನತ ಮಟ್ಟದ ತಾಂತ್ರಿಕ ಸಮಿತಿಯನ್ನು ರಚನೆ ಮಾಡಲಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ಸಭೆಯ ಅಂತ್ಯದಲ್ಲಿ ತೀರ್ಮಾನಿಸಿ 25ನೇ ತಾರೀಕು ಆ ತಾಂತ್ರಿಕ ಸಮಿತಿ ಒಂದು ರಚನೆಯಾಗಿ ಸರ್ಕಾರದ ಆದೇಶ ಹೊರಬಿದ್ದಿದೆ. ಈ ತಾಂತ್ರಿಕ ಸಮಿತಿಯನ್ನು ಡಾಕ್ಟರ್ ಎಚ್ ಬಸವರಾಜ್, ಕೃಷಿ ವಿಶ್ವವಿದ್ಯಾನಿಲಯ ಧಾರವಾಡ, ಈ ಒಂದು ವಿಶ್ವವಿದ್ಯಾನಿಲಯದ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರು ಈ ಒಂದು ಸಮಿತಿಯ ನೇತೃತ್ವ ವಹಿಸಿರ್ತಾರೆ. ಇವರ ಜೊತೆಗೆ ನಮ್ಮ CSB ಸೈಂಟಿಸ್ಟು, ಕರ್ನಾಟಕ ರಾಜ್ಯ ರೇಷ್ಮೆ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಯ ವಿಜ್ಞಾನಿಗಳು, ಅಲ್ಲದೆ ಇನ್ನೂ ಹಲವಾರು ರೇಷ್ಮೆ ಉದ್ಯಮದಲ್ಲಿ ನಿರತರಾಗಿರ್ತಕ್ಕಂಥ ವಿಜ್ಞಾನಿಗಳು ಈ ಒಂದು ಸಮಿತಿಯಲ್ಲಿ ಒಳಗೊಂಡಿರ್ತಾರೆ. ಈ ಒಂದು ಸಮಿತಿ ಉನ್ನತ ಮಟ್ಟದ ತಾಂತ್ರಿಕ ಸಮಿತಿಯಾಗಿದ್ದು ರೇಷ್ಮೆ ಕೃಷಿಯ ಅನೇಕ ವಿಚಾರಗಳ ಬಗ್ಗೆ ಅಧ್ಯಯನ ಕೈಗೊಂಡು ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ವರದಿನ ಅವರು ಒಪ್ಪಿಸ್ತಾರೆ. ಈ ವರದಿಯನ್ನು ಆಧರಿಸಿ ಮುಂದಿನ ದಿನಗಳಲ್ಲಿ ಸರ್ಕಾರ ಈ ವಿಷಯಗಳ ಬಗ್ಗೆ ಸೂಕ್ತ ಒಂದು ತೀರ್ಮಾನ ತಗೊಳ್ತದೆ. ಈ ಸಮಿತಿ ಇದೇ ಸೋಮವಾರ 6ನೇ ತಾರೀಕಿನಿಂದ ಜಿಲ್ಲೆಗಳಲ್ಲಿ, ಪ್ರಮುಖ ರೇಷ್ಮೆ ಬೆಳೆಯುವ ಜಿಲ್ಲೆಗಳಲ್ಲಿ ಒಂದು ಪ್ರವಾಸ ಕೈಗೊಳ್ತದೆ. ಈ ಪ್ರವಾಸ ಸಮಯದಲ್ಲಿ ಎಲ್ಲ ಭಾಗಿದಾರರ ಜೊತೆ ಅವರ ಅಹವಾಲುಗಳನ್ನ ಸ್ವೀಕರಿಸ್ತಾರೆ, ಅವರ ಬೇಡಿಕೆಗಳನ್ನ ಸ್ವೀಕರಿಸ್ತಾರೆ. ಒಂದು ವೈಜ್ಞಾನಿಕ ರೀತಿಯಲ್ಲಿ ಈ ಒಂದು ಸಮಿತಿ ಈ ಎಲ್ಲ ಒಂದು ಅಧ್ಯಯನ ಕೈಗೊಂಡು ಸರ್ಕಾರ ಈ ಒಂದು ವರದಿಯನ್ನು ಒಪ್ಪಿಸಲಿಕ್ಕೆ 15 ದಿವಸಗಳ ಕಾಲಾವಕಾಶ ಕೊಟ್ಟಿದೆ. ಈ ಒಂದು ಸಮಯದಲ್ಲಿ ಈ ಒಂದು ಸಮಿತಿಯ ವರದಿ ಸರ್ಕಾರದ ಒಪ್ಪಿಸಲಿಕ್ಕೆ ಎಲ್ಲ ಪ್ರಯತ್ನಗಳು ಸಹ ನಾವು ಮಾಡ್ತಾಯಿದ್ವಿ. ಇವತ್ತು ಈ ಸಂದರ್ಭದಲ್ಲಿ ಈಗಾಗಲೇ ನಾವು ಸಮಿತಿಯ ಮೊದಲನೇ ಸಭೆಯನ್ನು, ಅದರ ರೂಪುರೇಷೆಗಳನ್ನ ನಿಗದಿ ಮಾಡಲಿಕ್ಕೆ ಯಾವ ರೀತಿ ನಾವು ಕಾರ್ಯಕ್ರಮಗಳು ಹಮ್ಮಿಕೊಳ್ಬೇಕು, ಯಾವ ಒಂದು ನಮೂನೆಗಳಲ್ಲಿ ಮಾಹಿತಿ ಸಂಗ್ರಹಣೆ ಮಾಡ್ಕೋಬೇಕು, ಏನು ಮಾಹಿತಿ ಸಂಗ್ರಹಣೆ ಮಾಡ್ಕೋಬೇಕು, ಎಲ್ಲ ವಿಷಯಗಳನ್ನ ಇವತ್ತು ನಾವು ಸಭೆಯಲ್ಲಿ ಚರ್ಚೆ ಮಾಡಿ ಅದರ ಬಗ್ಗೆ ಒಂದು ಸಮಿತಿಯ ಅಧ್ಯಕ್ಷರು ಒಂದು ತೀರ್ಮಾನ ತಗೊಂಡಿರ್ತಾರೆ. ಈ ಒಂದು ಒಟ್ಟಾರೆ ಫಲವಾಗಿ ಒಂದು ಒಳ್ಳೆಯ ರೇಷ್ಮೆ ಕೃಷಿ ಅಭಿವೃದ್ಧಿಗೆ ಸೂಕ್ತವಾದ ಒಂದು ವಾತಾವರಣನ ರಾಜ್ಯದಲ್ಲಿ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಒಂದು ಪ್ರಯತ್ನ ಕೈಗೊಂಡಿದೆ. ಯಾರು ರೈತರು ಅಥವಾ ರೀಲರ್ಗಳು ಈ ಒಂದು ಹಂತದಲ್ಲಿ ಹತಾಶರಾಗತಕ್ಕಂಥ ಒಂದು ಪ್ರಮೇಯ ಕಂಡುಬರೋದಿಲ್ಲ. ಎಲ್ಲರೂ ಈ ಒಂದು ಪ್ರಯತ್ನದಲ್ಲಿ ನಿಮ್ಮೆಲ್ಲರ ಸಹಕಾರನೂ ಸಹ ಇಲಾಖೆ ಈ ಮೂಲಕ ನಾನು ನಿಮ್ಮೆಲ್ಲರ ಸಹಕಾರನ ನಾನು ಕೋರ್ತೇನೆ. ಯಾವ ರೀತಿ ಒಂದು ಯೋಜನೆ ಮಾಡ್ಕೋಬೇಕು, ಅದರಿಂದ ಯಾವ ರೀತಿ ರೇಷ್ಮೆ ರೈತರಿಗೆ ಮತ್ತು ರೇಷ್ಮೆಯಲ್ಲಿ ತೊಡಗಿರ್ತಕ್ಕಂಥ ಇತರೆ ಜನಗಳಿಗೆ ಅನುಕೂಲ ಆಗಬೇಕು, ಆ ರೀತಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ಮಾರುಕಟ್ಟೆಯಲ್ಲಿ ಯಾವ ರೀತಿ ವ್ಯವಸ್ಥೆ ಬೇಕು, ಅದರಿಂದ ಯಾವ ರೀತಿ ನ್ಯೂನ್ಯತೆಗಳಿದ್ದಾವೆ, ಅದರಲ್ಲಿ ಏನು ತೊಂದರೆ ಬರ್ತಾಯಿದೆ, ರೈತರಿಗೆ ರೇಷ್ಮೆ ಬೆಳೆಗಾಗಿ ಒಳ್ಳೆಯ ಒಂದು ಬೆಲೆಯನ್ನು ಯಾವ ರೀತಿ ಕೊಡಬೇಕು, ಇದೆಲ್ಲದರ ಬಗ್ಗೆ ಒಂದು ಸಮಗ್ರ ವರದಿ ಮಾಡ್ತಾಯಿದ್ವಿ. ಇದರಿಂದ ರೇಷ್ಮೆ ಬೆಳೆಗಾರರು ಹತಾಶರಾಗೋದು ಬೇಕಾಗಿಲ್ಲ. ನಾವು ಮುಂದಿನ ವಾರದಲ್ಲಿ ವಿವಿಧ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಭೆಗಳನ್ನು ಏರ್ಪಡಿಸ್ತಾ ಇದ್ವಿ. ಈ ಸಭೆಗಳಿಗೆ ಎಲ್ಲ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆಗೆ ಸಂಬಂಧಿಸಿದ ಇತರ ಪ್ರತಿನಿಧಿಗಳು ತಮ್ಮದೇನಾದರೂ ಅಹವಾಲುಗಳಿದ್ದರೆ, ತಮ್ಮದೇನಾದರೂ ಅನಿಸಿಕೆಗಳಿದ್ದರೆ, ತಮ್ಮದೇನಾದರೂ ಸಲಹೆ ಸೂಚನೆಗಳಿದ್ದರೆ ಇವುಗಳೆಲ್ಲವನ್ನು ಲಿಖಿತ ಮುಖಾಂತರವಾಗಲಿ ಅಥವಾ ಬಂದು ಸಭೆಯಲ್ಲಿ ಭಾಗವಹಿಸಿ ಈ ಒಂದು ತಾಂತ್ರಿಕ ಸಮಿತಿಗೆ ಉಪಯುಕ್ತ ಆಗ್ತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟು ಸಹಕರಿಸಬೇಕು ಅಂತ ಈ ಮಾಧ್ಯಮದ ಮೂಲಕ ತಮ್ಮೆಲ್ಲ ರೈತ ಪರವಾಗಿ ರೈತರಿಗೂ ಬೇಡ್ಕೊತಾ ಇದ್ದೀನಿ.